ನಾವು ಓಡಿಸ್ತಾ 125cc ಗಾಡಿ ಆಗಿರ್ಬೋದು, ಈಗಿನ 200 ಟಕ್ಕರ್ ಕೊಡೋ ಥರ ಓಡುತ್ತೆ ಗಾಡಿ ಇದು. ಸಖತ್ತಾಗಿದೆ ಗುರು ಓಡ್ಸಕ್ಕಿದ್ದು, ಸಖತ್ತಾಗಿದೆ ಗುರು ಗಾಡಿ. ಸಖತ್ ಪವರ್ ಇದೆ ಗುರು KTM ಸೆಗ್ಮೆಂಟ್ ಗಾಡಿಗಳಲ್ಲಿ, ಸಖತ್ ಪವರ್ ಇದೆ. ಸಾಕಷ್ಟು ನೇಕೆಡ್ಸ್ ಬೈಕ್ಗಳಿದೆ ಮಾರ್ಕೆಟಿಂಗಲ್ಲಿ, NS 200 ಆಗಿರ್ಬೋದು, MT-15 ಆಗಿರ್ಬೋದು. ಬಟ್ ಅವಕ್ಕೆ ಇದ್ರೆ ಅದರಷ್ಟು ತಾಕತ್ತಿಲ್ಲ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಪವರಲ್ಲಿ ಆಗಿರ್ಬೋದು, ಲುಕ್ಕಲ್ಲಿ ಆಗಿರ್ಬೋದು. ಆಗಿನ ಟೈಮಲ್ಲಿ ಬಾಡಿ ಮೇಲಿರೋ ಸ್ಟಿಕ್ಕರ್ಸ್ಗಳನ್ನ ನೀವು ನೋಡ್ತಿದ್ರೆ ಲವ್ ಆಗೋದು ಗುರು, ಏನು ಹಿಂಗಿದೆ ಗಾಡಿ ಅಂತ. ಅಂಡರ್ ಬೆಲ್ಲಿ ಎಕ್ಸಾಸ್ಟು ಆಗಿನ ಟೈಮಲ್ಲೇ, ಆಮೇಲೆ ಸೈಡ್ ಸ್ಟ್ಯಾಂಡ್ ಸೆನ್ಸರು. ಸೈಡ್ ಸ್ಟ್ಯಾಂಡ್ ತೆಗಿಲಿಲ್ಲ ಗಾಡಿನೇನು ಆಗ್ತಿರಲಿಲ್ಲ ಆಗಿನ ಟೈಮಲ್ಲಿ. ಆ ಫ್ಯೂಚರ್ ಆಗಿನ ಟೈಮಲ್ಲಿ ಇದರಲ್ಲಿತ್ತು. ಹೇಳಬೇಕು ಅಂದರೆ ಈ ಥರ ಗಾಡಿಗಳೀಗ ನಿಮಗೆ ಮಾರ್ಕೆಟಿಂಗಲ್ಲಿ ಸಿಗಲ್ಲ, ನೀವು ಸೆಕೆಂಡ್ ಶೋರೂಮಲ್ಲೇ ತೊಗೋಬೇಕು. ಫ್ರಂಟ್ ಟೈರ್ ಬಂದು 110 ಸೆಕ್ಷನ್ ಬರುತ್ತೆ, ಬ್ಯಾಕ್ ಟೈರ್ ಬಂದು 150 ಸೆಕ್ಷನ್ನು. ಹಾಗೆ ಆರೆಂಜ್ ವೀಲು ಡ್ಯುಯಲ್ ABS ಇದು, ಯಾಕಂದರೆ ಮಾಡಲ್ ಬಂದು BS4 ಅಲ್ವಾ ಇದು. ಫ್ರಂಟ್ ಎಂಡ್ ಲೈಟಿಗೆ ಬಂದರೆ ಹಾಲೋಜನ್ ಹೆಡ್ಲೈಟ್ಸ್ ಬರುತ್ತೆ, ಮುಂದೆ ಹೈ ಬೀಮ್ ಲೋ ಬೀಮ್ ಬರುತ್ತೆ, ಇಂಡಿಕೇಟರ್ಸ್ LED ಬರುತ್ತೆ, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 10 ಲೀಟರ್ಸ್ ಬರುತ್ತೆ. ಒಂದು ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಈಗ ಎಲ್ಲ RX-ನ ಹೆಂಗೆ ಇಷ್ಟಪಡ್ತಾ ಇದ್ದಾರೋ, ಮುಂದೆ ಒಂದು ಟೈಮಲ್ಲಿ ಇನ್ನು 30 ವರ್ಷ ಆದಮೇಲೆ ಡ್ಯೂಕ್ಗಳನ್ನ ಆ ಥರ ಇಷ್ಟಪಡ್ತಾರೆ. ಈ ಥರ ಚಾರ್ಜಿನ BMW ಅವರು ಮತ್ತು KTM ಅವ್ರು ಮಾತ್ರ ಯೂಸ್ ಮಾಡ್ತಿದ್ರು. ಈಗ TVS ಕಂಪ್ನಿಯವರು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಇದೊಂದು ಬದುಕಿ, ಇದೊಂದು ಜನ್ಮವೇ. ಫ್ರೀಕಿನ್ ಕನ್ನಡಿಗ ಅಂತ. ಆಗಿನ ಟೈಮಲ್ಲೇ ಸಖತ್ ಎಕ್ಸ್ಪೆನ್ಸಿವ್ ಇತ್ತು ಗಾಡಿ ಬಂದು ಇದು. ಈ ಡ್ಯೂಕ್ 200 ಇಂಡಿಯಾಗೆ ಬಂದಾಗ ಕೆಲವಷ್ಟು ಜನ ಏನು ಗಾಡಿ ಈ ಥರ ಇದೆ, ಇದು ಸೀಟ್ ಈ ಥರ ಇದೆ, ನೋಡೋ ಗಾಡಿ ಒಳ್ಳೆ ಸ್ಕೆಲಿಟನ್ ಥರ ಇದೆ ಅಂದವರು ಇದ್ದಾರೆ. ಗಾಡಿನ ಇಷ್ಟಪಟ್ಟು ತೊಗೊಂಡಿರೋರು ಇದ್ದಾರೆ, ಗಾಡಿ ಕೆಲವ್ರು ಜನ ಟ್ರಯಲ್ ನೋಡಿ ತೊಗೊಂಡಿರೋರು ಇದ್ದಾರೆ. ಲಾಂಗ್ ಡ್ರೈವ್ಗೆ ಎತ್ಕೊಂಡು ಹೋಗ್ಬೋದಾ ಗುರು ಅಂದರೆ ಕನ್ಫರ್ಮ್ ಆಗಿ ಎತ್ಕೊಂಡು ಹೋಗ್ಬೋದು. ಸ್ವಲ್ಪ ಸೀಟ್ ಹಾರ್ಡ್ ಇದೆ ಅನ್ನೋದು ಬಿಟ್ಟರೆ ಬ್ಯಾಕ್ ಸೀಟ್ ಬಂದರೆ ಚಿಕ್ಕಾಗುತ್ತೆ ಅನ್ನೋದೊಂದು. ಈಗ ಬರ್ತಾರೆ ಗಾಡಿಗಳಲ್ಲಿ ಚಿಕ್ಕ ಅನ್ನೋದೇ ಏನಿಲ್ಲ. ಒಂದು ಸ್ವಲ್ಪ ಕರುಣೆ ಇರಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರಲಿ. ಆಗೆಲ್ಲ KTM ಕಂಪ್ನಿಯವ್ರದ್ದೆಲ್ಲ ಸರ್ವಿಸ್ ಚೆನ್ನಾಗಿತ್ತು. ಈಗೆಲ್ಲ ಏನಕ್ಕೆ ಹಿಂಗಾಗಿದೆ ಅಂದರೆ, ಆಗ ಏರಿಯಾಕ್ಕೆ ಒಂದಿರ್ತಿತ್ತು, ಈಗ ಗಲ್ಲಿಗೊಂದಿದೆ. ಈಗ BS6 ಡ್ಯೂಕ್ 390ಗೆ ಬಂದರೆ ಹೆವಿ ಫ್ಯೂಚರ್ಸ್ಗಳಿದೆ ಅದರಲ್ಲಿ. ಬಟ್ ಆ ಟೈಮಲ್ಲಿ ರಾಕ್ಷಸ ಅನ್ಸ್ಕೊಂಡಿದ್ದು BS3 390 ಹೆವಿ ರಾಕ್ಷಸ ಗುರು ಅದು. ಈಗ ಬರ್ತಾರೆ 200 ಗಾಡಿಗಳಿಗೆಲ್ಲ ನರನೇ ಇಲ್ಲ ಗುರು. ಗೇರ್ ಶಿಫ್ಟ್ ಮಾಡಿ ಹ್ಯಾಂಡಲ್ನ ಎಕ್ಸಿಲೇಟರ್ನ ಹಿಡ್ಕೊಬಿಟ್ರೆ ಆದಷ್ಟು ನೀವು ಸ್ಪೀಡೋಮೀಟರ್ನ ಓಡಿಸ್ದಂಗೆ ನೋಡಿ ಕಡಿಮೆ ಮಾಡಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. KTM ಯಾರಿಗೂ ಇಷ್ಟ ಆಗಲ್ಲ, ಬಟ್ ಓಡಿಸಿದ್ರೆ KTM ಬಿಟ್ಟು ಬಿಟ್ಟು ಯಾವುದು ಇಷ್ಟ ಆಗಲ್ಲ. ನಮ್ಮ ಇಂಡಿಯಾದಲ್ಲಂತೂ ಸಖತ್ ಫ್ಯಾನ್ ಬೇಸ್ ಇದೆ. ಕೆಲವಷ್ಟು ಜನ ಕಾಂಟಿನೆಂಟಲ್ GT 650ಗೆ ಹೋಗ್ತಾರೆ ಸ್ಪೋರ್ಟ್ಸ್ ಬೈಕು ಅಂತ, ಯಾಕಂದರೆ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವ್ರು ಇನ್ನೂ ಒಂದು ಸ್ಪೋರ್ಟ್ಸ್ ಬೈಕ್ನೂ ಬಿಟ್ಟಿಲ್ಲ. ನಿನ್ನ ಅಕ್ಕನ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಇಂಡಿಯಾಗೆ ಇನ್ನೂ 650 ಗಾಡಿ ಬಂದಿಲ್ಲ ಗುರು KTM ಕಂಪ್ನಿಯವ್ರದ್ದು. ಈಗಿನ ನೀವು BS6 ಫ್ಯೂಚರ್ಸ್ಗಳು ನೋಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗರು ನೋಡಿರ್ತೀರ ಆಗಲೇ. ಫ್ಯೂಚರ್ಸ್ಗಳು ನೋಡ್ಬಿಟ್ರೆ ಮಾತ್ರ ಸೈಕಾಗಿದೆ. ಬಜಾಜ್ ಕಂಪ್ನಿಯವರು ಮಾಡಿದ ಒಳ್ಳೆ ಕೆಲಸ ಏನು ಅಂದರೆ KTM ಅವ್ರ ಜೊತೆ ಮರ್ಜಾಗಿ ನಮ್ಮ ದೇಶಕ್ಕೆ KTM ಬೈಕ್ ತಂದಿದ್ದು. ನಾವು ಕೊಟ್ಟಿರೋ ದೇಶ ಇದು. ಈ ಗಾಡಿ ಬ್ಯೂಟಿ ಏನು ಅಂದರೆ, ಇದೆಷ್ಟು ಸ್ಪೀಡಾಗಿ ಹೋಗುತ್ತೋ ಅಷ್ಟೇ ನೀಟಾಗಿ ನಿಲ್ಲುತ್ತೆ, ಅಷ್ಟೇ ನೀಟಾಗಿ ಕಂಟ್ರೋಲಿಗೆ ಸಿಗುತ್ತೆ. ಆದರೂ ಕೆಲವಷ್ಟು ಜನ ಕಂಟ್ರೋಲ್ ಇಲ್ದಂಗೆ ಬಿದ್ದು ಸಾಯ್ತಾ ಇದ್ದಾರೆ. ಗಾಡಿ ಫಸ್ಟು KTM ಕಂಪ್ನಿಯವ್ರು ಬಿಟ್ಟಾಗ ಆರೆಂಜ್ ಕಲರ್ ಬಿಡ್ತಿದ್ದು, ಅದಾದಮೇಲೆ ವೈಟು ಬ್ಲ್ಯಾಕ್ ಎಲ್ಲ ಬಿಡೋಕ್ಕೆ ಶುರುವಾದರು. ನಿಮ್ಮ ಸಪೋರ್ಟಿವ್ ನನಗಿನ್ನೂ ಜಾಸ್ತಿ ಬೇಕು. ಕೆಲವಷ್ಟು ಜನ ಹಂಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ನೆಕ್ಸ್ಟ್ ವೀಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ, ನೆಕ್ಸ್ಟ್ ಬೈಕ್ಗಳನ್ನ ರಿವ್ಯೂ ಮಾಡೋಕ್ಕೆ ಖುಷಿ ಆಗುತ್ತೆ. ನಾನು ಆದಷ್ಟು ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ.